ಏನೋ ಬ್ರೋ ನಾವೇನೋ ವಿಡಿಯೋ ತೆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವೇನೋ ಬಂದ್ರೆ ನಂಗೆ ಇಲ್ಲ ಇಲ್ಲ ನಂದು ನಾನೇ ಮಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಲ್ಲ ಗುರು ನೇಮ್ ಬೇರೆ ಇದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ 42 ಜಾವಾ ಮೇಲೆ ಇರೋದು 42 ಏನಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ಯಾರಾದ್ರೂ ಹೇಳಿ. ನಾವು ತುಂಬಾ ಸಲ ಜಾವಾ ನೋಡಿದ್ದು ಅದ್ರಲ್ಲೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಸೈಕ್ ಆಗಿದೆ. ಅಷ್ಟೇ ಸೈಕ್ ಆಗಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕುಡಿದ ನಿಮಿಷದಲ್ಲಿ ಯಾವ ತರ ಕಾಣುತ್ತೋ ಆ ತರ ಈಗಲ್ ಕಾಣುತ್ತೆ. ನಿಮಗೆ ಗೊತ್ತಾ ಯಾವ ತರ? ಏನ್ ಮಾಡ್ತಿದ್ದೆ ಬ್ರೋ ಒಂದು ವಿಡಿಯೋ ಮಾಡ್ತಿದ್ವಿ. ಪರ್ಮಿಷನ್ ತಗೊಂಡಿದ್ದೆ? ಇಲ್ಲ ಬ್ರೋ ನಿಮ್ದ ಬ್ರೋ ಇದು? ನಾನು ಬ್ರೋ ಗಾಡಿ. ಹೌದಾ? ನಾನು AJ ಕನ್ನಡಿಗ. ನಾನೇ ಬ್ರೋ AJ ಕನ್ನಡಿಗ. ವಿಡಿಯೋಸ್ ನಾವು ಫಾಲೋ ಮಾಡ್ತಿರ್ತೀನಿ ಬ್ರೋ ಪೇಜ್. ಬಟ್ ಯಾವಾಗೂ ನಿಮ್ ಫೇಸ್ ನಾನು ನೋಡಿಲ್ಲ ಬ್ರೋ. ನಾನು ಚೆನ್ನಾಗಿದ್ದಿದ್ರೆ ಮುಖ ತೋರಿಸ್ಬೋದು. ಹಾಗೇನೇನಿಲ್ಲ ಬ್ರೋ. ನಿಜವಾಗ್ಲೂ ನಿಮ್ದೇನಾ ಬ್ರೋ? ನಾನು ವಾಲ್ ಪೇಪರ್ ಅದೇ ಇದೆ. ಕೈಲಿರೋ ಈಗಲ್ ಟ್ಯಾಟೋ, ನನ್ನ ಗಾಡಿ ಮೇಲಿರೋ ಈಗಲ್ ಟ್ಯಾಟೋ. ಬ್ರೋ ನೀವು ಎರಡು ಒಂದೇ ಅಲ್ವಾ? ನೈಸ್ ಟು ಮೀಟ್ ಯು ಬ್ರೋ. ನಿಜವಾಗ್ಲೂ ನೀವು ಬರ್ತೀರಾ ಅಂತ ಅನ್ಕೊಳ್ಳಿಲ್ಲ ನಾನು. ಇಲ್ಲೇ ನಾವು ವರ್ಕ್ ಮಾಡೋದು. ಓಕೆ ನಾವು ಸುಮ್ಮನೆ ಹಿಂಗೆ ಹೋಗ್ತಾ ಇದ್ವಿ, ನೋಡಿದ ತಕ್ಷಣ AJ ಕನ್ನಡಿಗ ಬೈಕ್ ಅಂದಿದ ತಕ್ಷಣ ಅದಕ್ಕೆ ಒಂದು ವಿಡಿಯೋ ಯಾಕೆ ಮಾಡ್ತಿದ್ರೆ ಆ ಲೆವೆಲ್ಗೆ ಅಂತ ಗೊತ್ತಾಗಿಲ್ಲ ನನಗೆ ಬ್ರೋ. ಅದೇ ಬ್ರೋ ನಾರ್ಮಲ್ ಆಗಿ ನಾವು ಒಂದು ವಿಡಿಯೋಸ್ ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ. ಹಿಂಗೆ ಬೈಕ್ ಕಂಡಿದ ತಕ್ಷಣ ಯಾರ್ದಾದ್ರು ಸ್ಪೆಷಲ್ ಬೈಕ್ ಇದ್ರೆ ನಾವು ಆ ಥರ ರಿವ್ಯೂಸ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಬೈಕ್ ಬಗ್ಗೆ ಹೇಳ್ಬೋದು. ತೊಂದರೆ ಇಲ್ಲ ಬ್ರೋ, ಖಂಡಿತ ಹೇಳೋಣ, ಅದರಲ್ಲಿ ಏನಿಲ್ಲ. ಇಲ್ಲಿ ಯಾವುದಾದ್ರೂ ಒಂದು ಲೊಕೇಶನ್ ಇದ್ರೆ ಹೇಳಿ ಮಾಡೋ. AJ ಕನ್ನಡಿಗ ಲೈಫಲ್ಲಿ ಈ ಬೈಕ್ ಹೆಂಗ್ ಬಂತು ಬನ್ನಿ ಕೇಳೋಣ. ಬ್ರೋ ನಿಮ್ಮ ಲೈಫಲ್ಲಿ ಈ ಬೈಕ್ ಹೆಂಗ್ ಬಂತು ಬ್ರೋ? ನನ್ನ ಲೈಫಿಗೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಬ್ರೋ. ಈ ತಗೊಳ್ಳೋ ಪ್ಲಾನೇ ಇರಲಿಲ್ಲ. ನಾವು ಶೋರೂಮಿಗೆ ಹೋಗುವಾಗ RS 200 ತಗೋಬೇಕನ್ನೋ ಪ್ಲಾನಲ್ಲಿ ನಾವು ಹೋಗಿದ್ದು. ಸೊ ಪಕ್ಕದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಜಾವಾ ಶೋರೂಮ್ ಸಹ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೆಸ್ಟ್ ಡ್ರೈವ್ ನೋಡೋಣ ಅಂತ ಹೋದೆ. ಬರೀ ಒಂದು ಟೆಸ್ಟ್ ಡ್ರೈವ್ ನೋಡಿ ಗಾಡಿ ಪವರ್ ನೋಡಿ ನಂಗೆ ಇಷ್ಟ ಆಗಿದ್ದು. ಗಾಡಿ ಲುಕ್ ಅದೆಲ್ಲ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಸರಿನಾ. ಇದರಲ್ಲಿ ಡಿಸೈನ್ ಅನ್ನೋಕ್ಕಿಂತ ಈ ಗಾಡಿಲಿ ಒಂದು ಪವರ್ ಇದೆ. ಆ ಪವರ್ಗೋಸ್ಕರ ಆನ್ ಸ್ಪಾಟ್ ಅಲ್ಲಿ ನನಗೆ ಅದು ಏನ್ ಅವತ್ತಿನ ಮೈಂಡಿಗೆ ಏನ್ ಅನ್ಸ್ತಾನೆ ಗೊತ್ತಿಲ್ಲ. ಆ ಮೂಮೆಂಟ್ ನಂಗೆ ತಗೋಬೇಕು ಅನಿಸ್ತು, ಹಂಗೆ ಬುಕ್ ಮಾಡಿ ಬಂದೆ. ನಂಗೆ ನಂಗೆ ಕೈ ಹಿಡಿದು ಇವತ್ತಿನ ದಿನ ನೀವು ನನ್ನ ಮುಂದೆ ನಿಂತಿದ್ದೀರಾ ಅಂದ್ರೆ ಒಂದು AJ ಕನ್ನಡಿಗ ಹೆಸರು ಬರ್ಬೇಕಂದ್ರೆ ಒಂಥರ ನಮ್ಮ ಫ್ಯಾಮಿಲಿ ಬಿಟ್ರೆ ಈ ಗಾಡಿನ ಫ್ಯಾಮಿಲಿ ಗಾಡಿ ಇವೆರಡೆ. ಅಂಡ್ ನೀವೆಲ್ಲ ಏನೆಲ್ಲ ಸ್ಟ್ರಗಲ್ ಪಟ್ಟಿದ್ದೀರಿ ನೀವು ಈ ಗಾಡಿ ತಗೊಳಕ್? ಬ್ರೋ ಸ್ಟ್ರಗಲ್ ಅನ್ನೋಕ್ಕಿಂತ ಅದೊಂಥರ ದುರಂತ ಕಥೆ ಬ್ರೋ. ಅದನ್ನ ನೆನ್ಸ್ಕೊಳಕ್ಕೂ ಬೇಜಾರಾಗುತ್ತೆ. ಆಕ್ಚುಲಿ ನಾನು ಗಾಡಿ ತಗೊಂಡಿರೋದು EMI ಮೇಲೆ. ಮಿಡಲ್ ಕ್ಲಾಸ್ ಅಂದ್ರೆ ಗೊತ್ತಿದೆ ಅಲ್ವಾ. ಸೊ ನಾ EMI ಮೇಲೆ ತಗೊಂಡಿದ್ದು 5,000 ಕೊಟ್ಟು ಗಾಡಿ ಬುಕ್ ಮಾಡಿದ್ದೆ. ಸೊ ನಾನು ಟೈಮ್ ಇದೆ, ನಾನು ಊರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಗೆ $1 lakh ಅಮೌಂಟ್ ಕೊಟ್ಟಿದ್ದೆ ನಾನು. ಸೊ 1 month ಬ್ಯಾಕ್ ಕೊಟ್ಟೆ. ನಾನು ಗಾಡಿ ಬಿಡಿಸ್ಕೊಳ್ಳೋ ಟೈಮಿಗೆ ನಾನು ರಿಟರ್ನ್ ಕೊಡು ಅಂತ ಹೇಳಿ ನನ್ನ ಸೇವಿಂಗ್ಸ್ ಅಮೌಂಟ್ ಅದನ್ನು ಕೊಟ್ಟಿದ್ದೆ. ನಾನು December 28 ಗಾಡಿ ಬಿಡಿಸ್ತೀನಿ, 27 ನನ್ಗೆ ಅಮೌಂಟ್ ನನ್ಗೆ ಕೊಡಪ್ಪ ಅಂತ. ಇಲ್ಲ ಮಗ ಪಕ್ಕ ಕೊಟ್ಟೆ ಕೊಡ್ತೀನಿ, 100% ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಏನಕ್ಕಾರ ಒಂದು 10 ವರ್ಷದಿಂದ ಜೊತೆಲಿರೋ ಫ್ರೆಂಡು 10 ವರ್ಷ ಜೊತೆಲಿ ನಾನು ಟ್ರಸ್ಟ್ ಮಾಡಿ ಕೊಟ್ಟೆ ಬ್ರೋ. ಅದಾದ್ಮೇಲೆ ಅದು ಏನಾಯ್ತು ಅಂದ್ರೆ 1 week ಇಂತ ಕೇಳ್ದ, ಡೈಲಿ ನೆನ್ಪು ಮಾಡ್ತಾ ಬಂದೆ ಕೊಡ್ತೀನಿ ಅಂತ. December 26 ನೈಟ್ ಕಾಲ್ ಮಾಡ್ದ, ಮಗ ದುಡ್ಡು ಅಡ್ಜಸ್ಟ್ ಆಗಿಲ್ಲ, ಸಾರಿ ಬೇರೆ ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ ಅಂತೇಳಿ ಜೂಟ್ ಆಗ್ಬಿಟ್ಟ. ಈ ಕಡೆ ಸುತ್ತಮುತ್ತ ಹುಡುಕಿದ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಎಲ್ಲಾ ಕಡೆ ಸ್ವಿಚ್ ಆಫ್. ನಾಳೆನೆ December 28 ಮಾರ್ನಿಂಗ್ 10 ಗಂಟೆಗೆ ಹೋದ್ರೆ ಗಾಡಿ ಡೆಲಿವರಿ ಇದೆ. 27 ನೈಟ್ ಶೋರೂಮ್ ಕಡೆ ಅಂತ ಗಾಡಿ ರೆಡಿ ಇದೆ, ಬಂದು ತಗೊಂಡೋಗಿ ಅಂತ ಹೇಳಿದ್ದಾರೆ. ಗಾಡಿ ಇಲ್ಲ, ದುಡ್ಡಿಲ್ಲ, ಏನ್ ಮಾಡೋಣ ಬ್ರೋ. ಅಡ್ವಾನ್ಸ್ ಕಟ್ಟಿರೋದು ಹೋದ್ರು ಹೋಗ್ಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಬಟ್ ನಮ್ಮ ಅಪ್ಪಾಜಿಗೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮನ ಹತ್ರ ಇರೋ ಬಂಗಾರ, ಕಿವೆಗಿರೋದು ರಿಂಗ್ಸ್ ಸಮಥಿಂಗ್ ಏನೇನೋ ಇತ್ತು ಗೋಲ್ಡ್, ಅದನ್ನೆಲ್ಲ ನಮ್ಮ ಅಪ್ಪಾಜಿ ಕಾಣ್ಲಿಲ್ದಂಗೆ ನನಗೆ ಕೊಟ್ಟು ಅದ್ ನಡ ಇಟ್ಟು 1 ಲಕ್ಷ ದುಡ್ಡು ಕೊಟ್ರು. ನಾನು ಬೇಡ ಅಂದ್ರು. ಅಂದ್ರೆ ನೀನ್ ಇಷ್ಟಪಟ್ಟಿರೋದು ನೀನ್ ತಗ ಅಂತೇಳಿ ಅವತ್ತಿನ ದಿನ ನಮ್ಮ ಅಮ್ಮ ಕೈ ಹಿಡಿದ್ರು ಬ್ರೋ. ನನಗೆ ಅವತ್ತು ಹೆಂಗ್ ಆಯ್ತು ಅಂದ್ರೆ ಅದು ಹೇಳ್ಕೊಳಕ್ ಆಗಂಗಿಲ್ಲ. ಈ ಕಡೆ ಫ್ರೆಂಡ್ ನಂಬಿ ಮೋಸ ಹೋದೆ, ಈ ಕಡೆ ಇಷ್ಟಪಟ್ಟಿರೋ ಗಾಡಿ ತಗೊಳಕ್ ಆಗಂಗಿಲ್ಲ. ನಮ್ಮಮ್ಮ ಅವತ್ತು ನನ್ ಕೈ ಹಿಡಿದಿಲ್ಲ ಅಂದ್ರೆ ಇವತ್ತಿನ ದಿನ ಈ ಗಾಡಿ ನನ್ನ ಲೈಫಲ್ಲಿ ಇರ್ತಿರ್ಲಿಲ್ಲ. ಅವತ್ತಿಗೆ ಬಿಟ್ಬಿಟ್ಟೆ, ಆಸೆನೆ ಬಿಟ್ಬಿಟ್ಟೆ ನಾನು. ಬೇಡ ಗಾಡಿನೂ ಬೇಡ, ಗಾಡಿ ಸವಾಸನೂ ಬೇಡ, ಹೆಂಗ್ರ ಕೈಯಲ್ಲಿ ಒಂದು ಜಾಬ್ ಇದೆ ಅದು ಮಾಡ್ಕೊಂಡು ನನ್ನ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋಣ, ಈ ಸೋಷಿಯಲ್ ಮೀಡಿಯಾನು ಬೇಡ ಆಗ್ತಾನೆ ಸ್ಟಾರ್ಟ್ ಮಾಡಿದ್ದೆ. ಒಳ್ಳೆ ಚೆನ್ನಾಗಿ ರೀಚ್ ಸಿಕ್ಕಿತ್ತು. ಸೊ ಗ್ರೋತ್ ಆಗೋಣ ಅನ್ನೋ ಪ್ಲಾನ್ ಅಲ್ಲಿ ನಾ ಮಾಡಿದೆ. ಬಟ್ ಆಗ್ಲಿಲ್ಲ. ಕೊನೆಗೆ ನಮ್ಮ ಅಮ್ಮ ಅವತ್ತು ನನ್ನ ಕೈ ಹಿಡಿದಿದ್ದಕ್ಕೆ ಗಾಡಿ ಬಿಡಿಸ್ಕೊಂಡ್ ಬಂದಿದ್ದೆ. ಇಲ್ಲ ಅಂದಿದ್ರೆ ಇವತ್ತು ನನ್ನ ಗಾಡಿ ನನ್ನ ಲೈಫಲ್ಲಿ ಇರ್ತಿರ್ಲಿಲ್ಲ. ನಮ್ಮ ಅಮ್ಮ ಒಂಥರ ನನ್ನ ಪಾಲಿಗೆ ದೇವ್ರಿದ್ದಂಗೆ. ಎಲ್ರಿಗೂ ಒಂದಲ್ಲ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಬಟ್ ನಾನ್ ಪಟ್ಟಿರೋ ಸ್ಟ್ರಗಲ್ ಅಂದ್ರೆ ಇದು. ನೀವೇನ್ ಹೇಳ್ತೀರಿ ಬ್ರೋ? ಆ ಮೂಮೆಂಟ್ ಅಲ್ಲಿ ನಿಮ್ ತಾಯಿ ಹೆಲ್ಪ್ ಮಾಡಿದ್ರಲ್ವಾ, ಸೊ ಇನ್ನ ತಾಯಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಮಕ್ಕಳನ್ನ. ಸೊ ಅವ್ರು ಮಾಡ್ಕೊಂಡಂಗೆ ಯಾರು ಮಾಡ್ಕೊಳಕ್ ಆಗಲ್ಲ ಈ ಜಗತ್ತಲ್ಲಿ. ಸೊ ನೀವ್ ಆ ಮೂಮೆಂಟ್ ಅಲ್ಲಿ ಫೀಲ್ ಆಗಿರೋದೇನು? ನಿಮ್ಮ ಅಮ್ಮಗೆ ಹೇಳ್ಬೇಕು ಅನ್ಕೊಂಡಿರೋದು ಬಟ್ ಹೇಳಕ್ ಆಗಿರ್ಲಿಲ್ಲ. ಆ ಮೂಮೆಂಟ್ ಮೂಮೆಂಟ್ ಅಲ್ಲಿ ನನಗೆ ಆ ಮೂಮೆಂಟ್ ಈಗ ನೆನ್ಸ್ಕೊಂಡು ನನಗೆ ಒಂಥರ ಮೈ ಜುಮ್ ಅಂತಿದೆ ಬ್ರೋ. ಲಿಟ್ರಲ್ ಕಣ್ಣಲ್ಲಿ ಏನೋ ಒಂಥರ ಫೀಲ್ ಆಗ್ತಿದೆ. ಅದು ಮೂಮೆಂಟ್ ಹೇಳಕ್ ಏನು ಇಲ್ಲ ಬ್ರೋ. ಈಗ ಟ್ಯಾಂಕ್ಸ್ ಅಮ್ಮ ಅಂತ ಹೇಳಿದ್ರು ಒಂದ್ ಮಾತಲ್ಲಿ ಮುಗ್ದೋಗುತ್ತೆ. ನಿನ್ ಋಣ ಮರೆಯಕ್ಕಾಗಲ್ಲ ಅಂದ್ರೆ ತಾಯಿ ಮಗನ ಋಣ ಯಾವ್ದೇ ಕಾರಣಕ್ಕೆ ಯಾವತ್ತು ಬಿಟ್ಕೊಡಕ್ಕಾಗಲ್ಲ, ಅದು ಮರೆಯಕ್ಕಾಗಲ್ಲ. ಏನು ಹೇಳಿಲ್ಲ ಬ್ರೋ, ಸೈಲೆಂಟ್ ಆಗಿದ್ದೆ. ನಮ್ಮ ಅಮ್ಮಗೆ ಅರ್ಥ ಆಯ್ತು. ಖುಷಿ ಏನಪ್ಪ ನೀನ್ ತಗೊಂಡಿದ್ ನಿನ್ ಖುಷಿ ಆಯ್ತಾ ಅಂದ್ರು. ಹೂ ನಮ್ಮ ಖುಷಿ ಆಯ್ತು. ನಿನ್ ಲೈಫಲ್ಲಿ ನೀನ್ ಏನ್ ಅನ್ಕೊಂಡಿದ್ಯಾ ಅದನ್ನ ಮಾಡು. ನಿನ್ ಕನ್ಸಿಗೆ ನಾವು ಚಿಕ್ಕ ವಯಸ್ಸಿಂದ ನಾವ್ ಯಾವತ್ತೂ ಅಡ್ಡ ಬಂದಿಲ್ಲ. ನಿನ್ ಇಷ್ಟ ಬಂದಂಗೆ ನೀನ್ ಇಷ್ಟು ವರ್ಷ ಬದುಕಿದ್ಯಾ, ಇನ್ಮೇಲೂ ಹಂಗೆ ಬದುಕು.
ಯಾರನ್ನಾರು ನಂಬಕ್ಕಿಂತ ಮೊದ್ಲು 100 ಸಲ ತಲೆಯಲ್ಲಿ ಯೋಚನೆ ಮಾಡು. ನಮ್ಮವ್ರ ತಮ್ಮವ್ರು ಅಂತ ನೀವು ಸುತ್ತಮುತ್ತ ಜಾಸ್ತಿ ಜನ ನಿಂದಿರ್ತಾರೆ, ನಿನ್ ಕಷ್ಟಕ್ಕೆ ಯಾರು ನಿಂದಿರ್ತಾರೆ ಅವರೇ ಮಾತ್ರ ನಿಮ್ಮವ್ರು ಆಗೋದು. ಅದನ್ನೊಂದು ತಲೆಯಲ್ಲಿ ಇಟ್ಕೋ. ಸಿಕ್ಕಿದವ್ರು ನಂಬಕ್ ಹೋಗ್ಬೇಡ ಅಂತ ಹೇಳಿ ಅದೊಂದು ಮಾತಾಡಿದ್ರು. ಅವತ್ತು ಆ ಮೈಂಡಲ್ಲಿ ಅದು ಅವತ್ತಿಗೆ ಅರ್ಥ ಆಗಿಲ್ಲ, ಸ್ಟಿಲ್ ಇವತ್ತಿಗೆ ನನ್ಗೆ ಅರ್ಥ ಆಗಿದೆ. ಅದಕ್ಕಾಗಿ ಯಾವ್ದೋ ಒಂದು ಪರ್ಸನ್ ಟ್ರಸ್ಟ್ ಮಾಡೋಕಂದ್ರು 100 ಸಲ ಯೋಚನೆ ಮಾಡಿ. ಸೊ ಇವತ್ತು ನನ್ನ ಪಾಲಿಗೆ ನಮ್ಮ ಅಮ್ಮನೇ ದೇವ್ರು. ಇವತ್ತು ಈ ಏಜ್ ಕನ್ನಡಿಗಂತ ಏನ್ ನೀವು ನನ್ ಗುರ್ತಿಡ್ದು ನೀವು ಬಂದಿದ್ದೀರಲ್ಲ, ಇದೆಲ್ಲ ನಂದಲ್ಲ. ನಮ್ಮಮ್ಮ ಅವತ್ತಿನ ದಿನ ನಂಗೆ ಕೈ ಹಿಡಿದಿರೋದಕ್ಕೆ ಇವತ್ತಿನ ದಿನ ಏಜ್ ಕನ್ನಡಿಗಾಗಿ ನಿಮ್ ಮುಂದೆ ನಿಂತಿರೋದು. ನಮ್ಮಮ್ಮ ಮಿಸ್ ಆಗಿ ವಿಡಿಯೋ ನೋಡ್ಬಿಟ್ರೆ ಇನಗಳೋ ಅಂತ ಅಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸೂಪರ್ ಬ್ರೋ. ಅಮ್ಮ ಒಂದು ಮಾತು ಹೇಳಿದ್ರಂದ್ರೆ ಲೈಕ್ ಬೇರೆ ನಂಬೋದಕ್ಕಿಂತ ಫಸ್ಟ್ ಒಂದು 3 ಟೈಮ್ಸ್ ಥಿಂಕ್ ಮಾಡ್ಬಿಟ್ಟು ಅವ್ರು ಬಿಲೀವ್ ಮಾಡು, ಟ್ರಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ನೀವು ಫ್ರೆಂಡು ಬಿಲೀವ್ ಮಾಡ್ಬಿಟ್ಟು ಮೋಸ ಹೋಗಿದ್ದೀರಲ್ವಾ, ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಆ ಫ್ರೆಂಡ್ಶಿಪ್ ಮೇಲೆ ಬಿಲ್ಡ್ ಆಗಿರೋ ಇಂಟೆನ್ಷನ್ ಏನಾಯ್ತು ಬ್ರೋ? ಅಂದ್ರೆ ನಿಮ್ಗೆ ಆ ಫೀಲ್ ಇರುತ್ತಲ್ವ ಬ್ರೋ, ಆ ಮೂಮೆಂಟ್ ಅಲ್ಲಿ ನಿನ್ಗೆ ಏನ್ ಅನಿಸ್ತು? ಆ ಫ್ರೆಂಡ್ಶಿಪ್ ಮೇಲೆ ಇರೋ ಬಾಂಡಿಂಗ್ ಮೇಲೆ ಏನ್ ಅನಿಸ್ತು ಬ್ರೋ? ನಾನ್ ಫ್ರೆಂಡ್ಶಿಪ್ ಅಂತ 10 ವರ್ಷದ ಫ್ರೆಂಡ್ಶಿಪ್ ಬ್ರೋ. ಹೌದು, ಎಮರ್ಜೆನ್ಸಿ ಕೊಡುವಂದು ಅಂತ ಹೇಳಿರೋ ರೀಸನ್ಗೋಸ್ಕರ ನಾ ಕೊಟ್ಟೆ. ಬಟ್ ಅವನು ಅಂತ ಗಾಂಡು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಂಬಿದ್ದೆ, ಸರಿಯಾಗಿ ಹೊಡ್ದ. ಅವತ್ತಿನ ದಿನ ನಾನು ಅಲ್ಲಿಗೆ ಫಿಕ್ಸ್ ಆದ. ನನ್ನ ಲೈಫಲ್ಲಿ ನಂಬದೇ ಇರೋದನ್ನ ಫ್ರೆಂಡ್ಶಿಪ್ ಅಂದ್ರೆ ಇವತ್ತಿನ ಸ್ಟಿಲ್ ನಂಬಲ್ಲ. ನಾವು ಫ್ರೆಂಡ್ಶಿಪ್ ಮೇಲೆ ಇರೋ ನಂಬಿಕೆನ ಹೋಗ್ಬಿಡ್ತು. ಬೇಡ, ನೀವು ಅಲ್ಲೇ ಚೆನ್ನಾಗಿರಿ, ನಾವ್ ಇಲ್ಲೇ ಚೆನ್ನಾಗಿರ್ತೀವಿ. ದೇವ್ರು ನಮ್ ಜೀವನ ಹೆಂಗ್ ಕೊಟ್ಟಿದ್ದಾನೋ ನಾವ್ ಹಂಗ್ ಚೆನ್ನಾಗಿದೀವಿ, ನೀವ್ ಹಂಗ್ ಚೆನ್ನಾಗಿರಿ ಅಂತ ದೂರ ಇಟ್ಬಿಡ್ತೀವಿ. ನನ್ನ ಫ್ರೆಂಡ್ಶಿಪ್ ಅಂದ್ರೆ ನನ್ನ ತಲೆಯಲ್ಲಿ ನೆಗೆಟಿವ್ ಇರೋದು ಬ್ರೋ. ಬೇರೆಯವ್ರದಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಇನ್ನೊಂದು ನನ್ನ ಜೊತೆ ನನ್ನ ಸರೌಂಡಿಂಗ್ ಇರೋರೆ ನಾ ಸೋಷಿಯಲ್ ಮೀಡಿಯಾ ಎಂಟ್ರಿ ಆದಾಗ ನಿನ್ಗೆ ಹಂಗ್ ಸಪೋರ್ಟ್ ಮಾಡ್ತೀನಿ, ಹಿಂಗ್ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅವ್ರು ಯಾರೋ ಸೆಂಟ್ರ್ ಬಂದವರು. ಅವ್ರು ಸೆಂಟ್ರ್ ಬಂದ್ಬಿಟ್ಟು ಯಾವ್ದೋ ಒಂದ್ ವಿಡಿಯೋ 2 ವಿಡಿಯೋ ವೈರಲ್ ಆದ ತಕ್ಷಣ ನನ್ನಿಂದ ಬೆಳೆದೆ ಅಂತ ಹೆಂಗ್ ಆಗಲ್ಲ. ಸೊ ನಾ ಇವತ್ತು ಓಪನ್ ಆಗಿ ಹೇಳ್ತೀನಿ ಬ್ರೋ, ಏಜ್ ಕನ್ನಡಿಗ ಬೆಳೆದಿದ್ದೇನೆ ಅಂದ್ರೆ ಒಂದು ಏಜ್ ಕನ್ನಡಿಗ ಬೈಕು ಅವ್ರಮ್ಮ, ಇವರಿಬ್ರು ಬಿಟ್ರೆ ಯಾರಿಂದ ಬೆಳೆದಿಲ್ಲ ಬ್ರೋ. 1000 ಜನ 1000 ಮಾತಾಡ್ಕೊಳ್ಳಿ, ಅದೇ ಯಾವನು ಏನ್ ಮಾತಾಡಿ ಏನು ಕಿತ್ಕೊಳಕ್ಕಾಗಲ್ಲ. ಸೊ ನಾವು ಬೆಳೆದಿರೋದ್ರಿಂದ ನಮ್ಮ ಫ್ಯಾಮಿಲಿಯಿಂದ. ಇವತ್ತಿನ ದಿನ ಏನೇ ಸ್ಟಾರ್ಟಿಂಗ್ ಗ್ರೋತ್ ಆದಾಗ ಹೆವಿ ಕಾಂಟ್ರವರ್ಸಿ ಆಯ್ತು ದಾವಣಗೆರೆಯಲ್ಲಿ. ಆಕ್ಚುಲಿ ನಾನು ದಾವಣಗೆರೆ ಕ್ರಿಯೇಟರ್. ಸೊ ಎಷ್ಟೋ ಜನ ಎಷ್ಟೋ ವರ್ಷದಿಂದ ಕಿಸಿಯಕ್ಕೆ ಆಗದೆ ಇರೋದನ್ನ ಶಾರ್ಟ್ ಟೈಮಲ್ಲಿ ಕಿಸ್ಬಿಟ್ಟೆ ನಾನು. ಅವಾಗ ಆಟೋಮೆಟಿಕ್ ಆಗಿ ನೆಗೆಟಿವ್ ಒಂದು ಬಹಳ ಸ್ಪ್ರೆಡ್ ಆಯ್ತು. ಬಟ್ ಅವಾಗಲೂ ನಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿ ನಿಂತು, ಅವಾಗಲೂ ಸ್ಟ್ರಾಂಗ್ ಆಗಿದ್ದೆ, ಈಗಲೂ ಸ್ಟ್ರಾಂಗ್ ಆಗಿದ್ದೀನಿ. ಇದರಲ್ಲಿ ನಿಮ್ ಜರ್ನಿ ಇನ್ಸ್ಪೈರ್ ಆಗ್ಬೇಕು ತುಂಬಾ ಜನಕ್ಕೆ. ಇನ್ಸ್ಪೈರ್ ಆಗೋಕ್ಕಿಂತ ಇರೋ ರಿಯಾಲಿಟಿ ಏನಿದೆ ಅದನ್ನ ತಗೊಳ್ಳಿ, ಲೈಫ್ ಚೆನ್ನಾಗಿರುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ ಹೋಗಬೇಡಿ. ನಮ್ ಲೈಫ್ ಏನಿದೆಯೋ ನಾವು ಓನ್ ಆಗಿ ಲೀಡ್ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ ಮಾತಲ್ಲಿ ಒಂದು ಸೊಸೈಟಿಗಾಗ್ಲಿ ಜನರಿಗಾಗ್ಲಿ ಹೇಳೋ ಮಾತಂದ್ರೆ ಏನಂತ ಹೇಳ್ತೀರಾ ಫ್ರೆಂಡ್ಶಿಪ್ ಬಗ್ಗೆ? ಹೇಳ್ತೀವಿ, ನಿಮ್ ಕಷ್ಟಗಾಲಕ್ಕೆ ನಿಮ್ ಕೈ ಹಿಡಿಯೋದು ಫ್ಯಾಮಿಲಿ. ಫ್ರೆಂಡ್ ಅನ್ನೋ ಹೆಸರಲ್ಲಿರೋ ಗಾಂಡು ನನ್ನ ಮಕ್ಳು ಮತ್ತೆ ನಂಬಕ್ ಹೋಗಬೇಡಿ. ನಿಮ್ ಮನ್ಸಿಗೆ ಇಷ್ಟ ಬಂದಾಗ ನೀವು ಬದುಕಿ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಇಷ್ಟ ನಾ ಹೇಳಕ್ ಹೋಗೋದು, ಲೈಫ್ ಅಲ್ಲಿ ಫ್ರೆಂಡ್ ಮತ್ತೆ ಲವರ್ ಇವೆರಡು ಮಾತ್ರ ನಂಬಕ್ ಹೋಗ್ಬೇಡಿ. ಅವೆರಡು ನಂಬಿದ್ರೆ ಹುಡುಗರ ಜೀವನ ಹಾಳಾಗೋದು. ಜಾವಾ ಬೈಕ್ ಬಗ್ಗೆ ಪ್ರೋಸ್ ಅಂಡ್ ಕಾನ್ಸ್ ಏಜ್ ಕನ್ನಡಿಗ ಹತ್ರ ತಿಳ್ಕೊಳ್ಳೋದು ಬನ್ನಿ. ಇದರಲ್ಲಿ ಪಾಸಿಟಿವ್ ಅನ್ನೋಕ್ಕಿಂತ ನೆಗೆಟಿವ್ ಏನಿದೆ ಅನ್ನೋದು ಹೇಳ್ಬಿಡ್ತೀವಿ. ಇದು 350cc ಇಂಜಿನ್. ಸೊ ಇದರಲ್ಲಿ ಇಂಜಿನ್ ಹೀಟ್ ಇಶ್ಯೂ ಬಹಳ ಇದೆ. ಅಂದ್ರೆ ಇದು ಇಂಜಿನ್ ಹೀಟ್ ಆದ್ರೇನೆ ಇದ್ರ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಸೊ ಹಂಗಾಗಿ ಎಲ್ಲರೂ ಹೀಟಿಂಗ್ ಇಶ್ಯೂ ಇದೆ ಅಂತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ, ಇದು ಆಲ್ಫಾ 2.0 ಇಂಜಿನ್ ಯೂಸ್ ಮಾಡೋದು. ಇದಕ್ಕೆ ಇದು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೇನೆ ಫುಲ್ ಮಾಡುತ್ತೆ. ಹಂಗಾಗಿ ಎಲ್ಲರೂ ಇದು ಹೀಟಿಂಗ್ ಇಶ್ಯೂ ಇದೆ. ಅದು ಹೀಟ್ ಆಗೋದು ಕಾಮನ್. ಏನಕ್ಕಂದ್ರೆ ಅದು ಆಲ್ಫಾ 2 ಇಂಜಿನ್ ಯೂಸ್ ಮಾಡ್ತಿರೋದು. ಹಂಗಾಗಿ ಅದು ನೆಗೆಟಿವ್ ಅನ್ಕೊಂತಾರೆ. ಅದು ನೆಗೆಟಿವ್ ಅನ್ನೋಕ್ಕಿಂತ ಒಂಥರ ಪಾಸಿಟಿವ್. ಅದು ಗಾಡಿ ಪಾಸಿಟಿವ್, ನೋಡೋರ ಕಣ್ಣಿಗೆ ಅದು ನೆಗೆಟಿವ್ ಆಗಿ ಕಾಣಿಸುತ್ತೆ. ಈ ಸೀಟ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಒಬ್ರು ಮಾತ್ರ ಕಂಫರ್ಟಬಲ್ ಕುಂದ್ರಬಹುದು, ಇಬ್ರು ಕುಂದ್ರಬಹುದು. ಅಂದ್ರೆ ತೆಳ್ಳಗಿರೋರು, ಅಂದ್ರೆ ನಮ್ಮ ತರ ದಪ್ಪ ಇರೋರು ಜಾಸ್ತಿ ಕಂಫರ್ಟಬಲ್ ಅನ್ಸಲ್ಲ. ದಪ್ಪ ಇರೋರು ಲಾಂಗ್ ಡ್ರೈವ್ಗೆ ಇಬ್ರು ಹೋದ್ರು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಒಬ್ರು ಹತ್ರ ಹೋಗ್ಬೋದು. ಲಾಂಗ್ ಡ್ರೈವ್ಗೆ ಹೋದ್ರೆ ಅಂದ್ರೆ ಬಾಡಿ ಪೇನ್ ಆ ಥರ ಇದೇನು ಬರೋದಿಲ್ಲ. ಕಂಪ್ಲೀಟಾಗಿ ಫುಲ್ ಕಂಫರ್ಟಬಲ್ ಆಗಿದೆ. ಹ್ಯಾಂಡಲಿಂಗ್ ಹೇಗಿದೆ? ಹ್ಯಾಂಡಲಿಂಗು ಅದೊಂದು ಸಖತ್ತಾಗಿದೆ ಬ್ರೋ. ನಾನು ಲಾಸ್ಟ್ ಟೈಮ್ ಗಾಡಿ ತಗೊಂಡು ಫಸ್ಟ್ ಸರ್ವಿಸ್ ಆದಾಗ 153 ಹೊಡೆದಿದ್ದೀನಿ. ಅವಾಗಲೂ ಹ್ಯಾಂಡಲ್ ಒಂದು ಚೂರು ಶೇಕ್ ಆಗಿಲ್ಲ. ಸೊ ಅದು ಬಿಟ್ಟರೆ ಹೆಡ್ಲೈಟು ಅದು ಸ್ವಲ್ಪ ಫೋಕಸ್ ಕಮ್ಮಿ ಇದೆ. ಈಗ BS6 ಬರ್ತಿರೋ ಗಾಡಿಗಳದ್ದೆಲ್ಲ ಹೆಡ್ಲೈಟು ಫೋಕಸ್ ಕಮ್ಮಿ ಇದೆ. ಹಂಗೆ ಇದ್ರದ್ದು ಫೋಕಸ್ ಕಮ್ಮಿ ಇದೆ. ಇನ್ನೊಂದು ಬಂದರೆ ಇದ್ರದ್ದು ಮೇಜರ್ ಪ್ರಾಬ್ಲಮ್ ಅಂದರೆ ಮೈಲೇಜ್ ಹಬ್ಬ ಅಂದರೆ ಶೋರೂಮಲ್ಲಿ ಹೇಳ್ತಾರೆ 30 to 35 ಕೊಡುತ್ತೆ. ಹೈವೇದಲ್ಲಿ ಹೋದ್ರೆ 35+ ಕೊಡ್ತಾರೆ ಅಂತಾರೆ. ಅದೆಲ್ಲ ಸುಳ್ಳು. ಸರಿ, ನಾವು ಮ್ಯಾಕ್ಸಿಮಮ್ ನೀವು ಹೊಡೆದ್ರೆ ಒಂಥರ 28 25, ನೀವು ಸಿಟಿಲಿ ಹೊಡೆದ್ರೆ 20, ಹೈವೇಲೆಲ್ಲ ಹೊಡೆದ್ರೆ ಒಂದು 25 26 27 ಈ ಲೆವೆಲ್ಗೆ ಹೋಗುತ್ತೆ. ಬುಲೆಟ್ ಸೀರೀಸಲ್ಲಿ ಕಂಪೇರ್ ಮಾಡಿದರೆ ಜಾವಾ ಭಾರಿ ಬೆಸ್ಟ್. ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡೇ ತಗೊಳ್ಳಿ, ಕ್ಲಾಸಿಕ್ 350 ಅದು ತಗೊಳ್ಳಿ. ಅದ್ರ ಆವ್ರೇಜ್ ಸ್ಪೀಡ್ ಎಷ್ಟು ಅಂದರೆ 120 125 ಹೋಗೋಷ್ಟರಲ್ಲಿ ಸುಸ್ತು. ಇದು 160 ಕೊಡುತ್ತೆ ಟಾಪ್ ಸ್ಪೀಡ್ ಅಂತ ಹೇಳಿರೋದು. ನಾನೇ ಹೊಡೆದಿದ್ದೀನಿ 153 ಟಾಪ್ ಸ್ಪೀಡ್ ನಾನೇ ಹೊಡೆದಿದ್ದೀನಿ. ಈಗಲೂ ನಾನು ಸ್ಟಿಲ್ ಲಾಸ್ಟ್ ಹೊಡೆದಿರೋದಂದ್ರೆ 148 ಲಾಸ್ಟ್ ಹೊಡೆದಿದ್ದೀನಿ. ಈಗ ರೀಸೆಂಟಾಗಿ ಇಲ್ಲಿಗೆ 3 ಸರ್ವಿಸ್ 4 ಸರ್ವಿಸ್ ಕಂಪ್ಲೀಟ್ ಆಗಿ 148 ಹೊಡೆದಿದ್ದೀನಿ. ಅದು ಡಬಲ್ ಕುಂತು. ಸಿಂಗಲ್ ಕುಂತು ಕರೆಕ್ಟಾಗಿ ಹೊಡೆದ್ರೆ 150+ ಈಗಲೂ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ.
ಸೊ ಬುಲೆಟಲ್ಲಿ ಈಗ ಸ್ಪೋರ್ಟ್ಸ್ ಸೀರೀಸ್ ಬೈಕ್ಗಳು ಬೇರೆ ಬರುತ್ತೆ, ಬುಲೆಟ್ ಸೀರೀಸ್ ಬೈಕ್ ಬೇರೆ ಬರುತ್ತೆ. ಬುಲೆಟ್ ಸೀರೀಸಲ್ಲಿ ಯಾರು ಬೈಕ್ ತಗೋಬೇಕು ಅನ್ಕೊಂಡ್ರೆ ನಾನು ಜಾವಾ 42F ಸಜೆಷನ್ ಮಾಡ್ತೀನಿ. ವಾಟ್ ಅಬೌಟ್ ಸಸ್ಪೆನ್ಷನ್ ಹೇಗಿದೆ ಬ್ರೋ? ಸಸ್ಪೆನ್ಷನ್ ಮುಕ್ಕಳಾರ ಇದೆ ಬ್ರೋ, ಚೆನ್ನಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿದೆ, ABS ಕೂಡ ಚೆನ್ನಾಗಿದೆ. ಹೇಳ್ತಿದ್ದೇನಲ್ಲ ಬ್ರೋ, ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ಒಂದು ಸೀಟಿಂದು, ಇನ್ನೊಂದು ಮೈಲೇಜ್ ಇಶ್ಯೂ. ಹೆಡ್ಲೈಟ್ ಕಾಮನ್ ಎಲ್ರಿಗೂ ಇರುತ್ತೆ, ಇಂಜಿನ್ ಹೀಟು. ಅದು ಇಂಜಿನ್ ಹೀಟ್ ಅದು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ, ಕಾಮನ್ ಅದು. ಈ ಮೇನ್ ಪ್ರಾಬ್ಲಮ್ ಅಂದ್ರೆ ಮೈಲೇಜ್, ಸೀಟು. ಈ 3ರಿಂದ 4 ಮೇನ್ ಆಗಿ ನೆಗೆಟಿವ್ ಆಗಿ ಕಾಣಿಸೋದು. ಬ್ರೇಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬೇರೆ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಈ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿದೆ. ABS ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. ಇನ್ನೊಂದು ಬ್ಯಾಕ್ ಸೈಡಲ್ಲಿ ಕುಂದ್ರೋರಿಗೆ ಕಂಫರ್ಟಬಲ್ ಇರಲ್ಲ. ಪಿಲಿಯನ್ಗೆ ಜಾಸ್ತಿ ಕಂಫರ್ಟಬಲ್ ಇರೋದಿಲ್ಲ, ಸಿಂಗಲ್ ಪರ್ಸನ್ ಮಾತ್ರ ಚೆನ್ನಾಗಿರುತ್ತೆ. ಅಂದ್ರೆ ಭಾಳ ತೀರಾ ತೆಳ್ಳಗಿರೋರಾದ್ರೆ ಅವ್ರು ಆರಾಮಾಗಿ ಕಂಫರ್ಟಬಲ್ ಕುಂತ್ಕೊಂಡು ಹೋಗ್ಬೋದು. ಬಟ್ ನಮ್ಮ ಥರ ದಪ್ಪ ಇರೋರು ಅಂದ್ರೆ ಅದು ಆಗೋದಿಲ್ಲ. ಅದು ಬಿಟ್ರೆ ಅಷ್ಟಿದೆ ಬ್ರೋ. ಅಂಡ್ ಸರ್ವಿಸ್ ಕಾಸ್ಟ್ ಹೇಗಿದೆ? ಸರ್ವಿಸ್ ಅಂದ್ರೆ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡ್ತಾರೆ ಬ್ರೋ ಶೋರೂಮ್ಗಳು. ಅಂದ್ರೆ ಪ್ರಾಪರ್ ಸರ್ವಿಸ್ ಪ್ರೊವೈಡ್ ಮಾಡೋದಿಲ್ಲ, ನಾವು ನಿಂತು ಮಾಡಿಸ್ಕೋಬೇಕು. ಬೇರೆ ಊರುಗಳಲ್ಲೆಲ್ಲ ಕೇಳ್ಪಟ್ಟಿದ್ದೀನಿ, ಜಾಸ್ತಿ ಸರ್ವಿಸ್ ಸೆಂಟರ್ಸ್ ಇಲ್ಲ ಜಾಬದು. ಏನಕ್ಕಂದ್ರೆ ಇದು 1929 ಬಂದು ಅವಾಗೆಲ್ಲ ಒಂದು ಆಳ್ವಿಕೆ ಮಾಡ್ಕೊಂಡು ಗಾಡಿಗಳು ಪವರ್ ಏನನ್ನೋದು ತೋರಿಸಿ ಹೋಗಿರೋ ಗಾಡಿ. ಹೌದು, ಸೆಂಟರ್ ಸ್ಟಾಪ್ ಆಯ್ತು, ಈಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ತೊಂದರೆ ಇಲ್ಲಿ ಈಗ ಮಾಡ್ತಾರೆ, ಒಳ್ಳೆ ಪುಷಪ್ ತಗೊಂಡಿದೆ. ಬಟ್ ಸರ್ವಿಸ್ ಅವರು ಶೋರೂಮ್ಗಳಲ್ಲಿ ಪ್ರಾಪರ್ ಸರ್ವಿಸ್ ಪ್ರೊವೈಡ್ ಮಾಡಲ್ಲ, ಅದೊಂದು ಮೇಜರ್ ಇಶ್ಯೂ. ಅವ್ರೇನಾದ್ರು ಪ್ರಾಪರ್ ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಗಾಡಿ ಇನ್ನೂ ಚೆನ್ನಾಗಿ ಹೋಗ್ಬಿಡುತ್ತೆ. ಸೂಪರ್. ಕಾಸ್ಟ್ ಎಷ್ಟಾಗುತ್ತೆ ಬ್ರೋ? ನೀವು ಇದು ಆನ್ ರೋಡ್ ನಾನು ತಗೊಂಡು, ಈ GST ಕಮ್ಮಿ ಆಗಿದೆ. ನಾನು ಆನ್ ರೋಡ್ ತಗೊಂಡಾಗ 2,90,000 ಬಿದ್ದಿದ್ದು. ಅಂಡ್ ಈ ಬೈಕಲ್ಲಿ ಕೀ ಯೂಸಲ್ ಆಗಿ ಎಲ್ಲರಿಗೂ ಎಲ್ಲ ಬೈಕ್ ಅದೊಂದು ಪಾಯಿಂಟು ಎಲ್ರಿಗೂ. ನಾ ಈ ಗಾಡಿ ಜಾಸ್ತಿ ಓಡಿಸಿ ನಾರ್ಮಲ್ ಗಾಡಿ ಓಡಿಸಿದ್ರು ನಾನು ಕೆಳಗೆ ಕೈ ಹೋಗುತ್ತೆ, ಮೇಲೆ ಬರೋದಿಲ್ಲ. ಅದೊಂದು ಕೀ ಹಾಕೋದು ಇಲ್ಲೊಂದು ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಅದೊಂದು ಚೆನ್ನಾಗಿದೆ. ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇದೆ? ಯೂಸಲ್ ಆಗಿ ಏನಂದ್ರೆ ಎಲ್ಲ ಬೈಕ್ಸ್ಗೆ ಮುಂದೆ ಹ್ಯಾಂಡಲ್ ಹತ್ರ ಇರುತ್ತೆ. ಈಗ ನನ್ಗೆ ಈ ಬೈಕ್ ಕೊಟ್ಟರು ನಾನು ಅದೇ ಹ್ಯಾಂಡಲ್ ಹಾಕಿ ತೆಗಿಯಕ್ಕೆ ಯೂಸ್ ಮಾಡ್ತೀನಿ, ಆಗ್ಲಿ ಇಲ್ಲಿ ಯೂಸ್ ಮಾಡಕ್ ಆಗಲ್ಲ, ಅಲ್ಲಿ ಯೂಸ್ ಮಾಡಕ್ ಆಗಲ್ಲ. ಸೊ ಅದೊಂದು ಯೂನಿಕ್ ಪಾಯಿಂಟ್. ಅಂದ್ರೆ ಎಲ್ಲ ಫ್ರಂಟ್ ಮೇಲ್ ಕೊಟ್ಟಿದ್ರೆ ಅಲ್ಲಿ ತಳ ಕೊಟ್ಟಿದ್ರು, ಅದನ್ನ ಬಹಳ ಲೈಕ್ ಆಯ್ತು. ಹೌದಾ? ಇನ್ನೊಂದು ಗಾಡಿ ಬಹಳ ದೊಡ್ಡ ತರ ಕಾಣಿಸುತ್ತೆ. ಈಗ ನೀವೇ ನೋಡಿ ಗಾಡಿ ಸ್ವಲ್ಪ ಲೆಂತಿ ಆಗಿ ದೊಡ್ಡದಿದೆ. ಇನ್ನೊಂದು ಕ್ರಾಸಿಂಗ್ ಹೋಗುವಾಗ ಹಿಂಗ್ ಕ್ರಾಸ್ ತಗೊಳ್ಳುವಾಗ ಅದೊಂದು ಲುಕ್ ಬಾರಿ ಚೆನ್ನಾಗಿ ಕಾಣಿಸುತ್ತೆ. ಇದು ಟೈರ್ ನೋಡಿ ಬ್ರೋ, ಆಲ್ಮೋಸ್ಟ್ ಒಂದು 20,000 ಮೇಲೆ ಹೊಡೆದಿದ್ದೀನಿ, ಸ್ಟಿಲ್ ಟೈರ್ ಇನ್ನೂ ಏನಾಗಿಲ್ಲ. 20,000 ಆದ್ಮೇಲೆ ಟೈರ್ ಆಗಿ ಹೊಸ ಟೈರ್ ಇದ್ದಂಗಿದೆ ಬ್ರೋ. ಶೋರೂಮ್ ಅಲ್ಲಿ ಈಗಲೂ ಹೇಳ್ತಾರೆ ಒಂಚೂರು ಸೌದಿಲ್ಲ ಟೈರ್ ಅಂತಾರೆ. ಈ ಚೈನ್ ಪ್ಯಾಕೆಟ್ ಎಲ್ಲದು 1 ಇಯರ್ ಎಲ್ಲರೂ ಚೇಂಜ್ ಮಾಡಿಸ್ಬೇಕಂತಾರೆ. 1 ಇಯರ್ ಆಗಿದೆ, ಇನ್ನೂ ಚೈನ್ ಮೇಂಟೈನ್ ಮಾಡಿದ್ದೀನಿ. ಸೊ ಎಲ್ಲಾ ಗಾಡಿಗಳಲ್ಲೂ ಪ್ರತಿಯೊಂದು ಗಾಡಿಗಳು ಪ್ರಾಬ್ಲಮ್ ಇದ್ದೇ ಇರುತ್ತೆ ಬ್ರೋ. ಗಾಡಿ ಓನರ್ ಗಾಡಿ ಯಾವ ತರ ಮೇಂಟೈನ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನ ಕೈಯಲ್ಲಿ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ಗಾಡಿಗಳಲ್ಲಿ ನೆಗೆಟಿವ್ ಒಳಗೆ ಸ್ಟಾರ್ಟ್ ಮಾಡ್ತಾನೆ. ಅದು ನಿಜ ಅಲ್ವಾ? ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬ್ರೋ ಇದು? ಇದು 12.5 ಇದೆ, 12 ಲೀಟರ್ಸ್ ಇದೆ ಬ್ರೋ. ವರ್ಕೌಟ್ ಆಗುತ್ತಾ ಲಾಂಗ್ ರೈಡ್ಸ್ಗೆ? ವರ್ಕೌಟ್ ಆಗುತ್ತೆ ಬ್ರೋ, ವರ್ಕೌಟ್ ಆಗುತ್ತೆ. ಸೊ ನಾನೆಲ್ಲ ಹೋಗಿದ್ದೀನಿ ಬ್ರೋ, ಲಾಂಗ್ ಹೋಗಿದ್ದೀನಿ. ನನಗೆ ಪೆಟ್ರೋಲ್ದು ಯಾವಾಗಲೂ ಏನು ಸಮಸ್ಯೆ ಬಂದಿಲ್ಲ. ಈ ಥರ ಪಾಯಿಂಟ್ ವೈಸ್ 1 ಪಾಯಿಂಟ್ 2.5 ಲೀಟರ್ 3 ಲೀಟರ್ ಈ ಥರ ಇರುತ್ತೆ. ಸೊ ಮಿನಿಮಮ್ 3 ಲೀಟರ್ಸ್ಗಿಂತ ಕಮ್ಮಿ ಬಂದಾಗ ಇಲ್ಲೊಂದು ಎಲ್ಲೋ ಲೈಟ್ ಇದೆ, ಎಲ್ಲೋ ಲೈಟ್ ಆನ್ ಆಗುತ್ತೆ. ಸೊ ಅದು ಆನ್ ಆದ್ಮೇಲೆ ನೀವು ಏನಿಲ್ಲ ಅಂದ್ರೆ 60-70 ಕಿಲೋಮೀಟರ್ ಹೋಗ್ಬೋದು. ಸೊ ಅವಾಗ ಹುಷಾರಾಗಿ ಅವಾಗ ಫುಲ್ ಟ್ಯಾಂಕ್ ಮಾಡಿಸೋದ್ರೆ ಮುಗೀತು. ಎಲ್ಲೋ ಕಲರ್ ಲೈಟ್ ಆನ್ ಆದ ತಕ್ಷಣ ಅವಾಗ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡ್ಬಿಡ್ತೀನಿ. ಸೂಪರ್ ಬ್ರೋ. ಟೈರ್ ಗ್ರಿಪ್ ಹೇಗಿದೆ? ಗ್ರಿಪ್ ಚೆನ್ನಾಗಿದೆ ಬ್ರೋ, ಟೈರ್ ಗ್ರಿಪ್ ಚೆನ್ನಾಗಿದೆ. ಬಟ್ ಈ ಟೈರ್ದು ಏನಂದ್ರೆ ಈ ರೋಡ್ ಮೇಲೆ ಮರಳು ಹಾಕಿರ್ತಾರೆ ಗೊತ್ತಾ? ಹೌದು. ಸೊ ಮರಳು ಮಣ್ಣು ತರ ಇರುತ್ತಲ್ಲ, ಅವಾಗ ಒಂದೇ ಸತಿ ರೈಸ್ ಮಾಡಿದ್ರೆ ಜರಕ್ ಹೊಡೆಯುತ್ತೆ. ಸೊ ಯಾವುದೇ ಯೂಶಲಿ ಯಾವ ಗಾಡಿ ಆದ್ರೂ ಹೊಡೆಯುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿ ಹೊಡೆಯುತ್ತೆ. ಅಂದ್ರೆ ಗಾಡಿ ಏನು ಬೀಳಲ್ಲ, ಬ್ಯಾಲೆನ್ಸ್ ಅಲ್ಲೇ ಇರುತ್ತೆ. ಅಂದ್ರೆ ಒಂದೇ ಸತಿ ಹಿಂಗೆ ಟರ್ನಿಂಗ್ ಆಗುವಾಗ ಏನೋ ಮಣ್ಣು ಇತ್ತಂದ್ರೆ ಒಂದೇ ಸತಿ ರೈಸ್ ಮಾಡ್ತೀವಲ್ಲ, ಅವಾಗ ಜರಕ್ ಹೊಡೆಯುತ್ತೆ. ಸೊ ಟೈರ್ ಗ್ರಿಪ್ ಭಾಳ ಚೆನ್ನಾಗಿದೆ. ಸೂಪರ್. 2 ಟೈರು ಗ್ರಿಪ್ ಚೆನ್ನಾಗಿದೆ. ನೈಸ್ ಟು ಮೀಟ್ ಯು ಬ್ರೋ.